ಸರ್ ಯತ್ನಾಳ್ ಅವರಿಗೆ ಗೊತ್ತಿರಬೇಕು. ಯತ್ನಾಳ್ ಅವರು ಯಡಿಯೂರಪ್ಪರನ್ನು ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋದು ಏನು ಉದ್ದೇಶ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಮತ್ತು ಯಾಕೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಇದೆ ಅವರಿಗೆ. ನೋಡಿ, ಗೊತ್ತಿರಲಿ, ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಗೊಳ್ಳಕ್ಕೆ ಯಾರು ವಿರೋಧ ಮಾಡಿದ್ರು ಯತ್ನಾಳ್ ಅವ್ರಿಗೆ ಗೊತ್ತಿದೆ. ಅಂತ ಹೇಳ್ಬೇಕ ನಾನು ಅವರನ್ನು ಸ್ಪಷ್ಟವಾಗಿ ತಗೊಳ್ಬೇಡ ಅಂತ ಹೇಳಿ ಈಗ ಅವರಿಗೆ ಯಾರು ಪ್ರೋತ್ಸಾಹ ಕೊಡೋದು ಅದೇ ನಾಯಕರು ಹೇಳಿದ್ರು. ಆದರೂ ಕೂಡ ಯಡಿಯೂರಪ್ಪ ಅವರನ್ನು ಪಕ್ಷಕ್ಕೆ ತಗೊಂಡು ನೆನಪಿಡಿ. ಸೊ ಅದಕ್ಕೆ ಯತ್ನಾಳ್ ಅವರು ಅರ್ಥ ಮಾಡ್ಕೋಬೇಕು. ನಾವು ಯಾಕೆ ಪಕ್ಷ ಬಿಟ್ಟು ಹೋಗಿದ್ದೆ, ಪಕ್ಷದಲ್ಲಿ ಬರುವಾಗ ನನ್ನನ್ನು ನಾನೇ ಯತ್ನಾಳ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರ ಮನೆಗೆ ಹೋಗಿ ಯತ್ನಾಳ್ ಅವರು ನಾನು ಕೂಡಿ ಕೂತಿದ್ದೀವಿ, ಹ್ಯಾಂಗರ್ ಮಾಡಿ ನನ್ನನ್ನು ತಗೊಳ್ಳಿ ಅಂತ ವಿನಂತಿ ನನಗೇ ಮಾಡ್ಕೊಂಡಿದ್ದಾರೆ. ಅವರು ಶಿಷ್ಯರಾದ ಆರ್ ಪಾಟೀಲ್, ರುದ್ರಗೌಡ ಪಾಟೀಲ್ ನನ್ನ ಕಡೆ ಬಂದಿದ್ದಾರೆ, ನನ್ನ ಮನೆಗೆ ಬಂದಿದ್ದಾರೆ. ನಾನೇ ಕರ್ಕೊಂಡು ಹೋಗಿದ್ದೀನಿ ಯತ್ನಾಳ್ ಅವರಿಗೆ ಯಡಿಯೂರಪ್ಪ ಅವ್ರ ಮನೆಗೆ. ಅದು ಗೊತ್ತಿದೆ. ಅದನ್ನೆಲ್ಲ ಈಗ ಏನಿದೆ, ಈಗ ಇಲೆಕ್ಷನ್ ಇದೆ. ಇಲೆಕ್ಷನ್ನಲ್ಲಿ ಮೋದಿಯವರಿಗೆ ಓಟ್ ಹಾಕಿ, ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ಏನಾದರೂ ಹೇಳಿ ನೀವು ಮೋದಿಯವರಿಗೆ ಓಟ್ ಹಾಕಿ, ಮೋದಿಯವರಿಂದ ಬರುತ್ತೆ, ಇವ್ರ ಮುಖ ನೋಡಿದ್ರೆ ಓಟ್ ಬರಲ್ಲ ಅನ್ನೋದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಹೇಳೋದು ಒಳ್ಳೆಯದಲ್ಲ. ಇವತ್ತು ನಾನು ಸಾಮಾನ್ಯ ಕಾರ್ಯಕರ್ತನಾಗಿದ್ದೇನೆ, ನನಗೆ ಯಾವ ಪೋಸ್ಟ್ ಇಲ್ಲ, ಅದರ ಅರ್ಥ ನಾನು ಸುಮ್ಮನೆ ಹೇಳುದು ಯಾರಿಗಾದ್ರು ಅಂತ ಅನ್ನೋದು ನನ್ನ ಭಾವನೆ. ಅದು ಗುರುಗಳು ಹೇಳುದು ಹೆಸರು ತಗೊಳ್ಳಿ ಅಂತ ಅವರಿಗೂ ತಿಳಿದಿದೆ, ನನಗೂ ತಿಳಿದಿದೆ, ನಿಮಗೂ ತಿಳಿದಿದೆ. ಆದರೆ ಇದರಿಂದ ಏನು ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವು ಹಿರಿಯ ನಾಯಕರಿದ್ದೀರಿ, ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ರಿ, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ, ಸಮಕಾಲೀನ ನೋಡಿದ್ದೀವಿ. ದಯಮಾಡಿ ತಾವು ಪಕ್ಷ ಬೆಳೆಸೋದ್ರಲ್ಲಿ ಮತ್ತು ಪಕ್ಷವನ್ನು ಇನ್ನೂ ಹೆಚ್ಚು ಶಕ್ತಿ ಕೊಡುವುದರಲ್ಲಿ ನೀವು ಪಾತ್ರರಾಗಿ, ಅನ್ಯಾಯ ನಿಮಗೆ ಆಗಿದಿರಬೇಕು. ನಿಮಗೆ ಯಡಿಯೂರಪ್ಪ ಅವರು ಕಮಿಟ್ ಮಾಡಿದರೋ ಬಿಟ್ಟಿದ್ದಾರೋ ಅದರ ಸಾಕ್ಷಿಯಾಗಿ ನಾವು ಯಾರಿಲ್ಲ. ಆದರೆ ಅನ್ಯಾಯ ಆಗಿದೆ ಅಂತ ಹೇಳಿ ತಾವು ಜಾಹೀರವಾಗಿ ಪತ್ರಿಕೆ ಮೂಲಕ ಹೇಳುವುದು ಸರಿಯಲ್ಲ ಅಂತ ಅವರಿಗೆ ನಾನು ವಿನಂತಿ ಮಾಡ್ತೀನಿ. ಎರಡು ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ನಾಯಕರ ಪರಿಸ್ಥಿತಿ. ಅದಕ್ಕೆ ತಾವು ಆ ರೀತಿ ಒಂದು ಎಮೋಷನಲ್ ಡಿಸಿಷನ್ ತಗೊಳ್ಬೇಡಿ. ನೀವು ನಮ್ಮ ಹಿರಿಯ ನಾಯಕರಿದ್ದೀರಿ, ನಿಮಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯಮಾಡಿ ನೀವು ನಮ್ಮ ಜೊತೆ ನೀರಿ, ಪಕ್ಷ ಬೆಳೆಸೋನು ಭವಿಷ್ಯ ಕಾಂತೇಶನ್ ಇದ್ದೇ ಇದೆ ಪಕ್ಷದಲ್ಲಿ. ಸೊ ಹಾಗಾಗಿ ನನಗೂ ಕೂಡ ಅನ್ಯಾಯ ಆಗಿದೆ, ಆದರೆ ನಿಮಗೂ ಅನ್ಯಾಯ ಆಗಿದೆ ಅಂತ ನಿಮ್ಮ ಭಾವನೆ ಇದ್ದರೆ ಒಟ್ಟೊಟ್ಟಿಗೆ ಕೆಲಸ ಮಾಡೋಣ ಅಂತ ಅವರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಸ್ಪಷ್ಟವಾಗಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೊಂದಲ ಆಗಬಾರದು ಅಂತ ಈ ಸಲ ಯಡಿಯೂರಪ್ಪ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸಲ ನೀವು ದಯಮಾಡಿ ಗೊಂದಲ ಮಾಡಬೇಡಿ, ನಾವು ತೀರ್ಮಾನ ಗೊತ್ತಿ ಇದ್ದವರನ್ನೇ ಅವರು ನೀವು ಪತ್ರಿಕೆಯಲ್ಲೂ ನಾನು ಓದಿದ್ದೀನಿ, ಹೇಳಿದರು ಕೂಡ ಅವರು. ನಾವು ಒಟ್ಟಿಗೆ ಇದ್ದಾಗ ಒಂದ್ಸಲ ಪತ್ರಿಕೆಯಲ್ಲಿ ಹೇಳ್ತಾರೆ, ಇದ್ದ ಕ್ಯಾಂಡಿಡೇಟ್ಗಳನ್ನೇ ಮುಂದುವರಿಸಿ ಅಂತ ಅವ್ರು ಹೇಳಿದರು ಸ್ಪಷ್ಟವಾಗಿ ಯಡಿಯೂರಪ್ಪ ಅವರು. ಬದಲಾವಣೆ ಕೆಲವೊಂದು ಕ್ಷೇತ್ರದಲ್ಲಿ ಹೇಳಿದರು, ಆದರೆ ಅವೆಲ್ಲ ಏರುಪೇರು ಯಾಕೆ ಹೈಕಮಾಂಡದವರು ಮಾಡಿದ್ರು ನಮಗೆ ಗೊತ್ತಿಲ್ಲ. ಮತ್ತು ಈ ಕನ್ಫ್ಯೂಸ್ ಆದದ್ದು ಎರಡು ಕ್ಷೇತ್ರಗಳು, ಒಂದು ಜಗದೀಶ್ ಶೆಟ್ಟರು, ಇನ್ನೊಂದು ಹಾವೇರಿ. ಸೊ ಹಾವೇರಿದು ಕಲ್ಪನೆ ಇರಲಿಲ್ಲ, ಬೊಮ್ಮಾಯಿಯವರು ಕಾಂಟೆಸ್ಟ್ ಮಾಡ್ತಾರೆ ಅಂತ. ಅವರು ಎದ್ರು. ಮತ್ತು ಇಲ್ಲಿ ಕಾರವಾರಿಗೇನು ಒಂದು ವ್ಯವಸ್ಥಿತವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಬೇಕಂತಿತ್ತು, ಅದನ್ನು ತಪ್ಪು. ಹೀಗಾಗಿ ಕನ್ಫ್ಯೂಸ್ ಆಗಿ ಎರಡು ಕ್ಷೇತ್ರದ ನೆಪದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಗೊಂದಲ ಆಗೋಯ್ತು.